12/2025 ನಾನು ಪ್ಯಾಲೇಸ್ ಬೋರ್ಡ್ ಇಒ ಡೆಪ್ಯೂಟಿ ಡೈರೆಕ್ಟರ್ ಮತ್ತೆ ಲೋಕಲ್ ದೇವರಾಜ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ಮತ್ತೆ ಐಜಿಗೆ ಕಂಪ್ಲೇಂಟ್ ಕೊಟ್ಟಿರೋಂಥದ್ದು ವಿಚಾರ ಇಷ್ಟೇನೆ ಸರ್. ಏನಲ್ಲಿ ನಿಮ್ಗೆ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗೈತಲ್ಲ, ಈ ಬ್ಲಾಸ್ಟ್ಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ಯಾಲೇಸ್ ಬೋರ್ಡ್ ಅಥಾರಿಟಿನೂ ಕಾರಣ. ಈ ಪ್ಯಾಲೇಸ್ ಬೋರ್ಡ್ ಅಥಾರಿಟಿ ಅವರು ನೆಟ್ಗೆ ಅವ್ರು ಕೆಲಸ ಮಾಡಿದ್ರೆ ಇದೆಲ್ಲ ಆಯ್ತಾ ಇರಲಿಲ್ಲ. ಈಗ ಇಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗದ ದೃಶ್ಯ ಏನೈತೆ, ಹೀಲಿಯಂ ಸಿಲಿಂಡರ್ ಸ್ಫೋಟದಲ್ಲಿ ಏನ್ ಮೃತಪಟ್ಟ ವ್ಯಕ್ತಿ ಅವರೇ, ಇವ್ರದ್ದು ಚಲನವಲನ ಆದ್ರೂ ಆಗ್ಲಿ, ಇವರು ಪ್ಯಾಲೇಸ್ ಪ್ರೆಮಿಸಿಸ್ ಒಳಗಡೆ ಬಂದಿರೋದಾಗ್ಲಿ, ಏನಕ್ಕೋಸ್ಕರ ಬಂದ, ಇವ್ರು ಇನ್ನೋಸೆಂಟ್ ಆಗಂತುಕನ ಅನ್ನೋದು ಏನೊಂದು ಟ್ರೇಸ್ ಮಾಡಕ್ ಆಯ್ತಾ ಇಲ್ಲ. ಕಾರಣ ಇಷ್ಟೇನೆ, ಅಲ್ಲಿ ಸಿಸಿಟಿವಿ ಫುಟೇಜಸ್ ನ ಆಪರೇಟ್ ಮಾಡ್ತಿರೋ ಅಂತ ವ್ಯಕ್ತಿಗಳು XYZ ಪ್ರೈವೇಟ್ ವ್ಯಕ್ತಿಗಳು, ಖಾಸಗಿ ವ್ಯಕ್ತಿಗಳು ಮೈಸೂರು ಅರಮನೆಯ ಸಿಸಿಟಿವಿ ಫುಟೇಜಸ್ ನ ಹ್ಯಾಂಡಲ್ ಮಾಡ್ತಾರೆ. ಇದು ಎಲ್ಲಾದ್ರೂ ಸಾಧ್ಯನಾ? ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ NIA ಅವ್ರು ಮಾಡ್ಬೇಕು. ಇವೆರಡೂ ಅಲ್ಲದೇನೆ ಇವ್ರು ಯಾರೋ ಪ್ರೈವೇಟ್ ಕಾಂಟ್ರಾಕ್ಟ್ ಎಂಪ್ಲಾಯಿಗಳು, ಈ ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡೋರೆಲ್ಲ ಅಲ್ಲಿ ಕುತ್ಕೊಂಡವ್ರೆ. ಅವ್ರುಗಳು ಈ ಸಿಸಿಟಿವಿ ಫುಟೇಜಸ್ ಪದಾರ್ಥಗಳನ್ನ ವಿಡಿಯೋಗಳನ್ನ ಆಚೆ ಕಡೆ ಮಾರಾಟ ಮಾಡ್ಕೊಂಡು ದುಡ್ಡು ಮಾಡ್ಕೊಂತವ್ರೆ. ಆಮೇಲೆ ಇವರೆಲ್ಲ ಪೋರ್ಟ್ರೆಡಿ ಕೆಲಸ ಮಾಡ್ತಾವ್ರಲ್ಲ, ಈ ಟಿಕೆಟ್ ಕಳ್ತನ ಮಾಡೋಂಥದ್ದು, ಪ್ರವಾಸಿಗರು ಬರೋದು ಹೋಗೋದು ಲೆಕ್ಕಾಚಾರನ ದಿಕ್ಕ ಸಲುವಾಗಿ ಸಿಸಿಟಿವಿನ ಆನ್ ಮಾಡೋದು, ಆಫ್ ಮಾಡೋದು, ಅದನ್ನ ಪೆನ್ ಡ್ರೈವ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ XYZ ಕೆಲಸ ಮಾಡ್ತಾವ್ರೆ ಸರ್. ಈ ವಿಚಾರವಾಗಿ 21/2/2025 ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದೇ ದೇವರಾಜ ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಕಮಿಷನರ್ಗೆ ಮತ್ತೆ ಚೀಫ್ ಸೆಕ್ರೆಟರಿಗೆ, ಈ ಅವ್ರ ಚೇರ್ಮನ್ ಪ್ಯಾಲೇಸ್ ಬೋರ್ಡ್ಗೆ, ಅದಕ್ಕೆ ಅವ್ರಿಗೂ ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದರಲ್ಲಿ ಮಂಡಳಿಯ ನೌಕರರ ಸೋಗಿನಲ್ಲಿ ಪೊಲೀಸ್ ಇಲಾಖೆಯನ್ನು ದಿಕ್ಕು ತಪ್ಪಿಸಿ ಸೈಬರ್ ಕಳ್ಳತನ, ಕಂಪ್ಯೂಟರ್ ಉಪಕರಣಗಳ ಕಳ್ಳತನ, ಸಿಸಿಟಿವಿ ವಿಡಿಯೋಗಳ ಕಳ್ಳತನ ಮಾಡ್ತಾವ್ರೆ. ಇದೆಲ್ಲ ಮೂರನೇ ವ್ಯಕ್ತಿಗಳಿಗೆ ಹಂಚ್ತಾವ್ರೆ. ಸೊ ಇದ್ರ ಮೇಲೆ ನೀವು ಕ್ರಮ ತಗೊಳ್ಬೇಕು. ಮುಂದೆ ಸಂಭವಿಸಬಹುದಾದ ಅನಾಹುತಗಳನ್ನ ತಪ್ಪಿಸುವ ಸಲುವಾಗಿ ಯಾರು ಈ ರೀತಿ ಎಲ್ಲ ಲೀಕ್ ಮಾಡ್ತಾವ್ರೆ, ಇವ್ರ ಮೇಲೆಲ್ಲ ಕ್ರಮ ತಗೊಳ್ಳಿ ನೀವು ಅಂತ ಅಂದ್ಬಿಟ್ಟು ನಾನು ಕೊಟ್ಟಿರೋಂಥದ್ದು ಸರ್. ಅದ್ರ ಜೊತೆಗೆ ಸರ್ ನಾನು 8 GB ಪೆನ್ ಡ್ರೈವ್ ಸಹ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ನೀವು, ವರಹ ಗೇಟ್ ಮತ್ತೊಂದು ಜಾಗದಲ್ಲಿ ಇವರು ಈ ರೀತಿ 360 ಡಿಗ್ರಿ ಕ್ಯಾಮ್ರಾ ಸಿಸಿಟಿವಿ ಫುಟೇಜಸ್ ಸರ್. ಇದು ಸರ್ ಈ 360 ಡಿಗ್ರಿ ಕ್ಯಾಮ್ರಾ ಸಿಸಿಟಿವಿ ಫುಟೇಜಸ್, ಇದು ವರಹ ಗೇಟ್, ಇದು ಅಂಬಾವಿಲಾಸ್ ಗೇಟ್, ಇದು ಪ್ಯಾಲೇಸ್ ಸೆಕ್ಯೂರಿಟಿ ಬೋರ್ಡ್ ಮುಂದೆ ಇರೋಂಥದ್ದು, ಇದು ಚಪ್ಲಿ ಸ್ಟ್ಯಾಂಡ್ ಮುಂದೆ ನೀವು ಗಮನಿಸಬಹುದು. ಇವೆಲ್ಲ ನನ್ನ ಮೊಬೈಲ್ ಒಳಗಡೆ ಬರೋದಕ್ಕೆ ಹೆಂಗ್ ಸಾಧ್ಯ? ಯಾರು ಇದನ್ನೆಲ್ಲ ಸಿಸಿಟಿವಿ ಫುಟೇಜಸ್ ಗಳನ್ನೆಲ್ಲ ಹಂಚ್ತಾ ಇರೋರು, ಯಾರು ಆಪರೇಟ್ ಮಾಡ್ತಿರೋರು? ಏನ್ ಪೊಲೀಸ್ ಇಲಾಖೆಯವರ? ನಾನು ಈ ದೇವರಾಜ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಈ ರೀತಿ ಕೊಡ್ತೀನಿ. ಆ ಇನ್ಸ್ಪೆಕ್ಟರ್ ಅವಿವೇಕಿ ಆನ್ಸರ್ ಹೆಂಗಿರ್ತದೆ ಅಂತ ಅಂದ್ರೆ, ತಾವು ಗಮನಿಸಬಹುದು. ಈ ಸಿಸಿಟಿವಿ ಫುಟೇಜಸ್ಗಳು ನಾನ್ ಹೇಳ್ಬೇಕಂತೆ ಇನ್ಫಾರ್ಮರ್ ಯಾರು ಅಂತ ಅನ್ಬಿಟ್ಟು, ನನ್ನ ಇನ್ಫಾರ್ಮರ್ ಹೇಳಿದ್ರೆ ಹೋಗಿ ಇವರು ಶೂಟ್ ಮಾಡಿ ಸಾಯಿಸ್ಬಿಡಕ್ಕೆ ಮತ್ತೆ ಅವ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರ ನಾನ್ ಹೇಳ್ಬೇಕಂತೆ. ಕಸ್ಟೋಡಿಯನ್ ಆಫ್ ದಟ್ DVR ಯಾರು ಇರ್ತಾರೆ ಅವ್ರಿಗೆ ಇದೇ ಲೀಕ್ ಆಯ್ತು ಅಂತ ಕೇಳಕ್ ಧೈರ್ಯ ಇಲ್ಲ ಇವರಿಗೆ. ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗ್ಲಿ, CM ಆಗ್ಲಿ, DC ಆಗ್ಲಿ, ಅಲ್ಲಿರೋ MP ಆಗ್ಲಿ, ಅವ್ರಿಗೆ ಮೀಟರ್ ಇಲ್ಲ, ನಾನ್ ಹೆಂಗ್ ಸರ್ ಕೇಳಲ್ಲ ಅಂತ ಹೇಳ್ತಾರೆ. ಇವ್ರು ಇಂಥವ್ರನ್ನೆಲ್ಲ ಇನ್ಸ್ಪೆಕ್ಟರ್ ಮಾಡೋರೆ. ಅವ್ರು ಕೊಟ್ಟಿರೋಂತ ಎಂಡಾಸ್ಮೆಂಟ್ ನೋಡ್ಬೇಕು. ಯಾರು ಮೂರನೇ ವ್ಯಕ್ತಿಗೆ ಅರಮನೆ ಸಂಬಂಧಿಸಿದಂತ ಖಾಸಗಿ ವಿಡಿಯೋಗಳನ್ನು ಹಂಚಿರುತ್ತಾರೆ ಎಂಬ ಬಗ್ಗೆ ನಿಮಗೆ ಮಾಹಿತಿ ಕೇಳಲಾಗಿ ನೀವು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ. ಅಲ್ಲದೆ ಸಿಸಿಟಿವಿ ಕಂಟ್ರೋಲ್ ರೂಮ್ ಪೊಲೀಸ್ ಬಂದೋಬಸ್ತಿನಲ್ಲಿ ಇರುವುದರಿಂದ ಯಾರಿಗೂ ಸಿಸಿಟಿವಿ ಹಂಚಿಕೆ ಮಾಡಿರುವುದಿಲ್ಲ ಅಂತ ಹೇಳ್ಬಿಟ್ಟು ಎಂಡಾಸ್ಮೆಂಟ್ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ. ನಾನು ಈ ಮೂರ್ಖ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನೇನ್ ಮಾಡಕಾಯ್ತದೆ? ನಾನು ಇಷ್ಟೆಲ್ಲ ಈ ನಮ್ಮ ನ್ಯಾಷನಲ್ ಇರೋಂತ ಥ್ರೆಟ್, ಇದು ಹೆರಿಟೇಜ್ ಬಿಲ್ಡಿಂಗ್ ಇರೋಂತ ಥ್ರೆಟ್ ಎಲ್ಲಾನು ಕೊಟ್ಬಿಟ್ಟು ಮುಂದೆ ಆಗಂತ ಅನಾಹುತ ತಪ್ಪಿಸಿ ಅಂತ ಕೊಟ್ಟಿದ್ದೀನಿ. ಆಗ್ಲೇ ನೆಟ್ ಕೆಲಸ ಮಾಡಿದಿದ್ರೆ, ಪೊಲೀಸ್ ಕೆಲಸ ಮಾಡಿದಿದ್ರೆ ಇಷ್ಟೆಲ್ಲ ಆಯ್ತಿರಲಿಲ್ಲ. ಪೋಸ್ಟ್ ಮ್ಯಾನ್ ಕೆಲಸ ಮಾಡಿರೋದಕ್ಕೆ ಇದಾಗಿರೋಂಥದ್ದು. ಈ ತರ ಎಂಡಾಸ್ಮೆಂಟ್ ಕೊಡ್ತಾರಲ್ವಾ. ಆಮೇಲಿಂದ ಸರ್ ನಾನು ಇದೇ ವಿಚಾರಗಳನ್ನ ACP ಪ್ಯಾಲೇಸ್ ಬೋರ್ಡ್ ಅವ್ರ ಹತ್ರ ಕೇಳಲಾಗಿ ಅವರೊಂದೆರಡು ಪತ್ರಗಳನ್ನ ಕೊಡ್ತಾರೆ. ಇದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಸಿಸಿಟಿವಿ ಕಂಟ್ರೋಲ್ ರೂಮ್ ತಾಂತ್ರಿಕ ಸಿಬ್ಬಂದಿಯವರಾದ ಶ್ರೀ ವಿವೇಕ್ ರವರನ್ನು ವಿಚಾರಿಸಲಾಗಿ ACP ನಿಮಗೆ ಭದ್ರತಾ ಪಡೆ ACP ಅಲ್ಲಿರೋಂತ ವಿಕಾಸ್ ಅನ್ನ ಕಾಂಟ್ರಾಕ್ಟ್ ಲೇಬರ್ ಹೋಗಿ ಕೇಳ್ತಾರಂತೆ, ಅಣ್ಣ ಇದೇನು ಅಂತ ಅನ್ಬಿಟ್ಟು. 1 ತಿಂಗಳಿಂದ ಹಿಂದಿನ CC ಕ್ಯಾಮೆರಾಗಳು ರೆಕಾರ್ಡಿಂಗ್ ಒದಗಿಸಲು ಅರಮನೆಯ ಉಪನಿರ್ದೇಶಕನಿಗೆ ಇಮೇಲ್ ಕೊಟ್ಬಿಟ್ಟು OTP ತಕೊಂಡು ಆಮೇಲೆ ತಗೋಬೇಕಂತೆ.
ಅಂದ್ರೆ ಇದ್ರ ಅರ್ಥ ಏನು, ಕಾಂಟ್ರಾಕ್ಟ್ ಲೇಬರ್ ಅರಮನೆ ಉಪನಿರ್ದೇಶಕ ಅಲ್ಲಿ 13 ವರ್ಷ 15 ವರ್ಷದಿಂದ ಒಂದೇ ಜಾಗದಲ್ಲಿ ಕುತ್ಕೊಂಡಿರೋ TS ಸುಬ್ರಹ್ಮಣ್ಯ ಅಂತ ವ್ಯಕ್ತಿಗೆ ಕೇಳ್ಕೊಂಡು OTP ತಕೊಂಡು ಆಮೇಲೆ ಅಣ್ಣ ಅಪ್ಪ ಅನ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಬೇಕಂತೆ. ಏನ್ ದುರಂತ ಸರ್ ಇದು. ಆಮೇಲೆ ಹೇಳ್ತಾರೆ ಇನ್ನೊಂದು ಲೆಟರ್ ಹೇಳ್ತಾರೆ, ಭದ್ರತಾ ಪಡೆ ವತಿಯಿಂದ ನಮ್ಮ ಫೋರ್ಸ್ ಇಂದ 2 ಸಿಬ್ಬಂದಿನ ನಾವಲ್ಲಿ ನೇಮಿಸಿರ್ತೀವಿ. ಅವರು ಅನುಮಾನಾಸ್ಪದ ವ್ಯಕ್ತಿಗಳನ್ನು ಅನುಮಾನಾಸ್ಪದ ವಸ್ತುಗಳನ್ನು ಮೇಲೆ ಮಾತ್ರ ನಿಗಾ ಇರಿಸ್ತಾರೆ. ಈ ನಿಗಾ ವಹಿಸುವುದು ಮಾತ್ರ, ಅದನ್ನು ಹೊರತುಪಡಿಸಿ ಇನ್ಯಾವುದೇ ತಾಂತ್ರಿಕ ಪರಿಣಿತಿಯನ್ನು ಸದರಿ ಸಿಬ್ಬಂದಿಯನ್ನು ಹೊಂದಿರೋದೆ. ನಾಚಿಕೆ ಆಗಲ್ವಾ ಸರ್? ಇವರೆಲ್ಲ ನಿಮ್ಗೆ ಭದ್ರತಾ ಪಡೆ ಅಂತೆ, ಪೊಲೀಸ್ ಇಲಾಖೆ ಅಂತೆ, ACP ಅಂತೆ, ಅವ್ರು ಅಲ್ಲಿ ಇರ್ತದಂತೆ ಟಿವಿಗಳು ನೋಡ್ಕೊಂಡು ಕುತ್ಕೊಳ್ಳೋದಂತೆ. ಇವ್ರಿಗೆ ಯಾವುದೇ ರೀತಿ ಕಂಟ್ರೋಲ್ ಇಲ್ಲ. ಎಲ್ಲಾ ಕಂಟ್ರೋಲ್ ಅನ್ನು ಪ್ಯಾಲೇಸ್ ಬೋರ್ಡ್ ನ ಖಾಸಗಿ ನೌಕರರುಗಳು, ಅಂದ್ರೆ ಈ ಡೆಪ್ಟಿ ಡೈರೆಕ್ಟರ್ ಯಾರವ್ರೆ, ಅವ್ರ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು, ಆ ವ್ಯಕ್ತಿ ಹೇಳ್ದಂಗೆ ಕೆಲಸ ಮಾಡ್ತಾರಲ್ಲ, ಅವ್ರಗಳ ಕೈಯಲ್ಲಿ ಇರೋದಕ್ಕೇನೆ ಇವತ್ತು ಇಷ್ಟೆಲ್ಲ CCTV ಫುಟೇಜಸ್ ನನ್ನ ಕೈಲಿ ಬಂದಿರೋಂಥದ್ದು. ಈಗ ನನ್ನ ಕೈಗೆ ಬಂದೈತೆ ಸರಿ, ಇದೇ ಟೆರರಿಸ್ಟ್ ಕೈಗೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಏನ್ ಗ್ಯಾರಂಟಿ? ಇದು ಅಪರಾಧಿಕ ಕೃತ್ಯಗಳಿಗೆ ಇದನ್ನೆಲ್ಲ ಬಳಸಲ್ಲ ಅಂತ ಏನ್ ಗ್ಯಾರಂಟಿ? ಸೊ ಈಗಲಾದ್ರೂ ಈ ನಿದ್ರೆ ಮಾಡ್ತಿರೋಂತಹ ಸರ್ಕಾರ ಮತ್ತೆ ವಿರೋಧ ಪಕ್ಷದವರಿಗೆ ಬಡದೆ ಬೆಳೆಸ್ಬೇಕಂತ ಹೇಳ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ ಸರ್. ತಾವು ಗಮನಿಸಬಹುದು ಸರ್, ವಿಡಿಯೋಗಳೆಲ್ಲ ಹೆಂಗ್ ಲೀಕ್ ಆಗವೆ, ಎಲ್ಲ ಮಕ್ಕಳುಗಳ ಕೈಯಲ್ಲೂ ಅರಮನೆ CCTVಗಳು ಸಿಗ್ತಾ ಇರೋಂಥದ್ದು. ಇದೊಂದು ತಿಂಗಳಿಂದ ಕೊಟ್ಟಿದ್ರಿ ಸರ್ ನೀವು? ಸರ್, ನಾನು ಅವ್ರಿಗೆ ಮೊದಲನೇ ಬಾರಿಗೆ ನನ್ ಗಮನಕ್ಕೆ ಬಂದ ತಕ್ಷಣ ನನ್ಗಿರಂತಹ ಸಾಂವಿಧಾನಿಕ ಕರ್ತವ್ಯ, ಕ್ರೈಮ್ ಯಾವಾಗ ಕಂಡು ಬರ್ತದೋ ನಾನು ಪೊಲೀಸ್ ಹೇಳ್ಬೇಕು. ಅದು ದೇವರಾಜ ಪೊಲೀಸ್ ಸ್ಟೇಷನ್ ಅನ್ನೋದಕ್ಕಿಂತ ದೇವರಾಜ ಅಂಚೆ ಕಚೇರಿ ಅಂತ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. 21/2/2025 ಕೊಟ್ಟೆ. ಪೊಲೀಸ್ ಇನ್ಸ್ಪೆಕ್ಟರ್ ಆಫ್ ದೇವರಾಜ ಪೊಲೀಸ್ ಸ್ಟೇಷನ್ ಅನ್ನೋದಕ್ಕಿಂತ ಪೋಸ್ಟ್ ಮ್ಯಾನ್ ಆಫ್ ದೇವರಾಜ ಪೊಲೀಸ್ ಸ್ಟೇಷನ್ ಅಂತ ಅನ್ಬೇಕು. ನೋಡಿ, ಠಾಣಾಧಿಕಾರಿಗಳು ದೇವರಾಜ ಪೊಲೀಸ್ ಠಾಣೆ 21/2/2025 ಖುದ್ದು ಹೋಗ್ಬಿಟ್ಟು ಕೊಟ್ಟಿದ್ದೀನಿ. ಸರ್, ಇದೇನ್ ಈ ತರ ಎಲ್ಲ CCTV ಫುಟೇಜಸ್ ಎಲ್ಲ ಲೀಕ್ ಆಯ್ತಾ ಇದೆ, ನೀವೇನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಸೇಮ್ ಹಿಂಗೇನೆ ದೊಡ್ಡವ್ರ ಕೈವಾಡ ಅದು ಇದು ಅಂತ ಕತೆ ಬಿಡ್ತಾರೆ. ಅವ್ರಿಗೆ ಎಲ್ಲ ಸ್ಟೇಷನ್ ಅವರು ವ್ಯಾಪಾರ ಮಾಡಕ್ ನಿಂತ್ಕೊಂಡ್ಬಿಟ್ಟವ್ರೆ ಸರ್. ಅವ್ರು ಹೋದ್ರೆ ವಕೀಲರೇ ವ್ಯಾಪಾರ ಇಲ್ಲ ಅಂತಾರೆ ಎಲ್ಲ ಸ್ಟೇಷನ್ಗಳಲ್ಲೂ. ಅವ್ರ ಕೆಲಸನೇ ಮಾಡ್ತಾ ಇಲ್ಲ, ಬಂಡವಾಳ ಹಾಕೊಂಡಿರ್ತಾರೆ, ಬಂಡವಾಳ ಎತ್ತದ್ರ ಕಡೆ ಗಮನ ಕೊಡ್ತಾವ್ರೆ ಹೊರತು ಈ ರೀತಿ ಹೀನಿಯಸ್ ಅಫೆನ್ಸ್ ಸರ್. ನ್ಯಾಷನಲ್ ಥ್ರೆಟ್ ಇರೋಂಥದ್ದು. ಪ್ರವಾಸಿಗರು ತಾಜ್ ಮಹಲ್ ಬಿಟ್ರೆ ಅತ್ಯಧಿಕವಾಗಿ ಭೇಟಿ ನೀಡುವಂತ ಸ್ಥಳನೇ ನಮ್ಮ ಮೈಸೂರು ಪ್ಯಾಲೇಸ್. ಇದು ನಮ್ ಹೆಮ್ಮೆ ಸರ್. ಇದನ್ನ ಈಗ ಉಳಿಸ್ಕೊಳ್ಳದೆ ಇದ್ರೆ ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಮಾಡಿದ್ರು ಆಶ್ಚರ್ಯ ಇಲ್ಲ. ಅಲ್ಲಿ ಸೌಂಡ್ ಮಾಡಬಾರ್ದು, ಜನಗಳ ಗದ್ದಲ ಜಾಸ್ತಿ ಆಯ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನ್ ಮ್ಯೂಸಿಕಲ್ ನೈಟ್ಸ್ ನಡೀತದ ಅದನ್ನೇ ತಗೊಂಡ್ಬಂದು ಆಚೆಗೆ ಇಟ್ರು. ಇದು ಗೊತ್ತಿರೋ ವಿಚಾರ. ಇವತ್ತು 31 ಡಿಸೆಂಬರ್, ಇವತ್ತಿಗೆ ಬನ್ನಿ ಅಲ್ಲಿ 3 ಲಕ್ಷ ರೂಪಾಯಿ ಪಟಾಕಿ ಹೊಡಿತಾರೆ. ಇವೇನ್ ಕಾಮನ್ ಸೆನ್ಸ್ ಆಯ್ತಾ ಸರ್? ಉಚ್ಚಿ ಮದ್ವೆಲ್ ಉಂಡೋನೆ ಜಾಣ ಅನ್ನಂಗ್ ಆಗೈತೆ. ಅಲ್ಲೊಬ್ಬ ಡೆಪ್ಟಿ ಡೈರೆಕ್ಟರ್ಗೆ ಇಡೀ ಸರ್ಕಾರನೇ ಎದುರ್ಕತ್ತದೆ. CM ಎದುರ್ಕತಾರೆ, DCM ಎದುರ್ಕಂತಾರೆ. ಇನ್ಚಾರ್ಜ್ ಮಿನಿಸ್ಟರ್ ಅಂತೂ ದ್ರಾಕ್ಷಿ ಗೋಡಂಬಿ ತಿನ್ಕೊಂಡು ಹೋಗಕ್ ಮಾತ್ರ ಬರೋದು. ಆ DCಗೂ ತಾಕತ್ತಿಲ್ಲ, ಮತ್ತೆ ಯಾವುದೇ ಪೊಲೀಸ್ ಅಧಿಕಾರಿಗಳಿಗೂ ಅವರ ಮುಟ್ಟ ತಾಕತ್ತಿಲ್ಲ. ಹಿಂಗಾಗೈತೆ ಸರ್, ಇದು ವಾಸ್ತವ. ಇನ್ನೊಂದು, ಅದು ಈಗ ಪ್ರೇಕ್ಷಕರು ಮತ್ತೆ ಹೊರಗಡೆ ಬರ್ತಾರಲ್ಲ ಆ ಪ್ರಯಾಣಿಕರು, ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಬಹಳ ಹದಗೆಟ್ಟೋಗಿದೆ. ಯಾಕೆಂದ್ರೆ ಸಿಕ್ಕಾಪಟ್ಟೆ ದುಡ್ಡುಗಳು ಕೇಳ್ತಾ ಇದೆ ಅಂತ ಕೂಡ ಆ ಟಾಯ್ಲೆಟ್ ಒಳಗೆ ವಹಿಸ್ಕೊಂಡಂತ ವ್ಯಕ್ತಿನ ಕೂಡ ನನಗೆ ಹೇಳುತ್ತದೆ ಸರ್. ಹೌದೌದು ಸರ್, ಅಲ್ಲಿ ಬರೀ ನೀವು ಟಾಯ್ಲೆಟ್ ವ್ಯವಸ್ಥೆ ಅಲ್ಲ, ಟಾಯ್ಲೆಟ್ ಆಗ್ಲಿ, ಕುಡಿಯೋ ನೀರಾಗ್ಲಿ, ಚಪ್ಪಲಿ ಸ್ಟ್ಯಾಂಡ್ ಆಗ್ಲಿ, ಅಲ್ಲಿ ಅಲ್ಲಿ ಹೆರಿಟೇಜ್ ಐಟಮ್ಗಳಿದಾವೆ, ಅವನ್ನ ಆಂಟಿಕ್ ಪೀಸ್ ಗಳಾಗ್ಲಿ ಯಾವ್ದು ಸಿಗಲ್ಲ. ನಿಮ್ಗೆ ಅಲ್ಲಿ ಅಂಬಾರಿನೇ ಇಲ್ಲ, ಅಂಬಾರಿನೂ ಮುಚ್ಚಾಕ್ಬಿಟ್ಟವ್ರೆ. ಅದೇನಲ್ಲ ಆಯ್ತೋ ಇಲ್ವೋ ಎಲ್ಲ ಅನುಮಾನದ ಗೂಡುಗಳು ಸರ್ ಅದು. ಅದಂತೂ ಸತ್ಯ. ಅರಮನೆಯಲ್ಲಿರೋಂತ ಭ್ರಷ್ಟಾಚಾರ ನಮ್ಮ ಮೈಸೂರು ಸಿಟಿ ಒಳಗಡೆ ಇದೆಲ್ಲೂ ಇಲ್ಲ. ನಾವು ಸುಮ್ನೆ ಪೊಲೀಸು RTO ಅಂತ ಒಂದು ಈಗ MP ಅವರ ಇದಾರೆ ಒಡೆಯವರವರು, ಯಾಕೆ ಈ ವಿಚಾರಗಳನ್ನ ಅವರು ನಮ್ಮ ಮುಂದೆ ತರೋದಿಲ್ಲ? ನೀವು ಕೇಳ್ಬೇಕು ಅವ್ರಿಗೆ, ನಿಮ್ನ MP ಮಾಡಿದೀವಿ ನಾವು, ನೀವು ಇದ್ದಾಗೆ ಸಾರ್ವಜನಿಕರು ಸೇವೆ ಮಾಡೋದು ಆ ಕಡೆಗೆ ಇರ್ಲಿ, ನಿಮ್ಮನೆ ನೀವು ಕ್ಲೀನ್ ಮಾಡ್ಕತ್ತಿಲ್ವಲ್ರಿ ಅಂತ ನೀವು ಕೇಳ್ಬೇಕು. ನಾನ್ ಕೇಳಿದ್ದಾಯ್ತು. ಎಲ್ಲಾ ರಾಜಕಾರಣಿಗಳು MN ಚರ್ಮದವರು ಸರ್, ಅವ್ರಿಗೇನ್ ರಾಜಕಾರಣ ಬೇಕಾಗಿರ್ಲಿಲ್ಲ. ಈ ಹೋಲ್ಸ್ ಒಳಗಡೆ ಬಂದವ್ರೆ, ಹಂಗಾಗಿ ಅದಿನ್ನೂ ಹದಗೆಡ್ತಾ ಇದೆ ಸರ್. ಅದು ಸರ್, ಈಗ ಫುಟೇಜು ಅಷ್ಟು ಸಾಮಾನ್ಯ ಜನರಿಗೆ ಸಿಗಲ್ಲ. ನಿಮಗ್ ಸಿಕ್ಕಿದೆ ಅಂದ್ರೆ ಇದು ಬೇರೆಯವ್ರಿಗೂ ಸಿಕ್ಕಿರುತ್ತೆ ಅಂತ ಅನ್ಸುತ್ತೆ. ಬೇರೆಯವ್ರಿಗೆ ಸಿಕ್ಕಿರೋದಕ್ಕೆ ಅಲ್ವಾ ಸರ್ ನಾನ್ ಸೆಕ್ಯೂರ್ ಮಾಡ್ಕೊಂಡಿರೋದು. ಇದನ್ನೆಲ್ಲ ಕಂಪ್ಲೇಂಟ್ ಕೊಡ್ಬೇಕಂತ
ಬೇರೆಯವರೇ ಆಪರೇಟ್ ಮಾಡ್ತಿರಂತದ್ದು ಇದನ್ನ. ಅಲ್ಲಿ ಕಸ್ಟೋಡಿಯನ್ ಆಫ್ ದಟ್ ಪ್ರಾಪರ್ಟಿ ಯಾರು, ಅದು ಯಾರ ಅಂಡರ್ ಅಲ್ಲಿ ಇರ್ತದೆ, CCTV ಮ್ಯಾನೇಜ್ಮೆಂಟ್. ಅವ್ರನ್ನ ಹೋಗಿ ನೋಡೋ ಇಂತ CCTV ಫುಟೇಜಸ್ ಲೀಕ್ ಆಗೈತೆ, ಈ ತರ ಒಬ್ರು ದೂರ್ ಕೊಟ್ಟವ್ರೆ, ನಿನ್ನ ಯಾವಾಗ ಲೀಕ್ ಮಾಡಿದೆ, ಇದು ಅವ್ರ ಕೈಗೆ ಹೆಂಗ್ ಹೋಯ್ತು ಅಂತ ಕೇಳೋ ಶಕ್ತಿನೇ ಇಲ್ಲ ಪೊಲೀಸ್ನವ್ರಿಗೆ. ಆ ಪೊಲೀಸ್ನವರು ವೇಸ್ಟ್ ಬಿಡಿ, ಅವರೆಲ್ಲ ಹೇಳ್ಬಾರ್ದು. ಆತರ ಆದ್ರೆ ಮುಂದೆ ಒಂದ್ ದಿವಸ ಅರಮನೆ ಯಾವ ರೀತಿ ಆಗ್ಬೋದು ಕಲ್ಪನೆ. ಹೌದು, ಈಗ ಮೊದಲನೇ ಹೆಜ್ಜೆ ನಾನು ಫೆಬ್ರವರಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಡಿಸೆಂಬರ್ ಅಲ್ಲಿ ಹೀಲಿಯಂ ಬ್ಲಾಸ್ಟ್ ಆಗೈತೆ, ಸಿಲಿಂಡರ್ ಬ್ಲಾಸ್ಟ್. ನೆಕ್ಸ್ಟ್ ಬಾಂಬ್ ಬ್ಲಾಸ್ಟ್ ಆದ್ರೂ ಆಯ್ತದೆ, ಏನ್ ಆಶ್ಚರ್ಯ ಪಡ್ತಾರೆ. H. ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ದಾರೆ, ಇವತ್ತು ಇನ್ಸ್ಪೆಕ್ಟರ್ ಇಂದ ಹಿಡಿದು ಒಂದು ಕಮಿಷನರ್ ಕೋರ್ಟ್ ವರ್ಗೂ ವ್ಯಾಪಾರ ನಡೆದ್ರೆ ಆ ಇನ್ಸ್ಪೆಕ್ಟರ್ ಆಗ್ಲಿ ಕಮಿಷನರ್ ಆಗ್ಲಿ ಯಾವ ರೀತಿ ಪ್ರಾಮಾಣಿಕತೆಯಿಂದ ದುಡಿಯಕ್ ಸಾಧ್ಯ. ಸರ್ ನೋಡಿ, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಹ ಪೊಲೀಸ್ ಮ್ಯಾನ್ ಒಳಗಡೆ FIR ಮಾಡೋ ಅಂತ ಅಧಿಕಾರ ಐತೆ ಸರ್. ಇವರು ಪ್ರಾಮಾಣಿಕರೇ ಆಗಿದ್ರೆ, ಇವರು ಸರ್ಕಾರದ ಸಂಬಳದಲ್ಲಿ ಜೀವನನೇ ಮಾಡ್ತೀನಿ ಅಂತ ಅಂದ್ರೆ, ಇವ್ರು ಯಾವ CM ಆಗ್ಲಿ DCM ಆಗ್ಲಿ ತಪ್ಪು ಮಾಡ್ರೆ ಕತ್ತಿನ ಪಟ್ಟಿ ಹಿಡ್ಕೊಂಡ್ಬಂದು ಯಾಕೊಂಡ್ಬಂದು ಕುಂಡಿಸ್ಬೋದು. ಇವರೆಲ್ಲ ಕಕ್ಕ ಕೊಟ್ಬಿಟ್ಟು ಬಂದಿರ್ತಾರೆ, ಅದನ್ನ ಸಂಪಾದನೆ ಮಾಡಕ್ ನೋಡ್ತಾ ಇರ್ತಾರಲ್ಲ ಸರ್. ಅದಕ್ಕೆ ಈ ತರ ಕಲ್ಪ್ರಿಟ್ಸ್ ಗಳಿಗೆಲ್ಲ ಅವರು ಟಚ್ ಮಾಡ್ತಾ ಇಲ್ಲ. ಈಗ ಇಷ್ಟೊಂದು ಲೀಕೇಜ್ ಆಯ್ತಾರ ವಿಡಿಯೋ ಕೊಡ್ತಾ ಇದ್ದೀನಿ, ಇದ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅಂದ್ರೆ ಇನ್ನೇನು ಸರ್ ಇವ್ರುಗಳದ ಕತೆ. ಸರ್, ಒಂದು ಸಣ್ಣ ಗ್ರಾಮಾಂತರ ಸ್ಟೇಷನ್ಗಳಲ್ಲಿ ಒಂದು CC ಫುಟೇಜ್ ಕೇಳಿದ್ರೆ ಒಬ್ಬ ಯಾವ್ದೋ ಒಂದು ಅಲ್ಲೇ ಆದಂತ ವ್ಯಕ್ತಿನೇ ಅನ್ಕೊಳ್ಳಿ, ಅಥವಾ ಇನ್ನೊಂದೇನೋ ಒಂದು, ಅದನ್ನ ಕೊಡಕ್ಕೆ ಆಗಲ್ಲ. ನೀವು ಒಂದು RTI ಅರ್ಜಿ ಹಾಕ್ಬಿಟ್ಟು CCTV ಫುಟೇಜಸ್ ಕೇಳಿ, ಅದು ಗೌಪ್ಯ ಮಾಹಿತಿ. ಅದ್ರಲ್ಲಿ ಹೆಂಗಸರು ಮಕ್ಕಳುಗಳ ಚಲನವಲನ ಇರ್ತದೆ, ಅದನ್ನ ಕೊಡಕ್ ಬರಲ್ಲ, ಹಂಗಿಂಗೆ ಅಂತ ಕತೆ ಬಿಡ್ತಾರೆ. ಈಗ ಇದೆಲ್ಲ ಹೆಂಗ್ ಲೀಕ್ ಆಯ್ತು ಸರ್ ಇದು? ಇದು NIA ಅವ್ರ ವರ್ಗುನು ನೀವು ಮುಟ್ಟಿಸ್ಬೇಕು ಸರ್ ಇವರಿಗೆ, ಇವ್ರ ಮೇಲೆ ಕ್ರಮ ಕೇವಲ ಒಂದು ಸುದ್ದಿ ಒಂದೇ ಮಾಡಲ್ಲ ನಾವು, ಸಂಬಂಧಪಟ್ಟಂತ ಯಾರೆಲ್ಲ ವೆಬ್ಸೈಟ್ಗಳಿದೆ ಅವರು ಕೂಡ ಕಳಿಸ್ಬೇಕು. ನಾನ್ ಕೊಡ್ತಿರೋ ಅಂತ CCTV ಫುಟೇಜಸ್ ಮೇಲೆ ವಿಚಾರಣೆ ಆಗ್ಬೇಕು. ಮತ್ತೀಗ ಮೊನ್ನೆ CCTV ಫುಟೇಜಸ್ ಯಾವ್ದಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕು. ನನಗ್ ತಿಳಿದು ಬಂದಿರಂಗೆ ಈ 8 ಕೋಟಿ ರೂಪಾಯಿಗೂ ಹೆಚ್ಚು CCTVಗೆ ವೆಚ್ಚ ಮಾಡಿರುವಂತದ್ದು, 360 ಡಿಗ್ರಿ 360 ಡಿಗ್ರಿ ಕ್ಯಾಮ್ರಾಗಳೆಲ್ಲ ಇನ್ಸ್ಟಾಲ್ ಮಾಡಿರುವಂತದ್ದು. ಅದೆಲ್ಲ ಇನ್ಸ್ಟಾಲ್ ಮಾಡಿದ್ಮೇಲೆ ಕೆಲಸ ಮಾಡ್ಬೇಕಲ್ಲ, ಅದೆಲ್ಲ ಇನ್ಸ್ಟಾಲ್ ಮಾಡಿದ್ಮೇಲೆ ಯಾರು ಆಪರೇಟರ್ ಮ್ಯಾನೇಜ್ಮೆಂಟ್ ಮಾಡೋರು ನೆಟ್ಗಿರ್ಬೇಕಲ್ಲ. ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ, ಈ ಕಡೆ ಪ್ಯಾಲೇಸ್ ಬೋರ್ಡ್ ಅವರು ಇಲ್ಲ, ಯಾರು ಕೂತಿರೋ ಎಷ್ಟೋ ಸಿಗ್ನಲ್ ಗಳಲ್ಲಿ ಕೇವಲ ಬರೀ ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದೆ ಹೊರತು 10 ಗಂಟೆ ಮೇಲೆ ಯಾವ ಪೊಲೀಸ್ ಇಲಾಖೆ, ಯಾವ್ದು ಸಿವಿಲ್ ಆಗಿರ್ಬೋದು, ಟ್ರಾಫಿಕ್ ಹೋಗೋದು ಯಾರು ಕೂಡ ಇಲ್ಲ ಸರ್. ಹೌದು ಸರ್, ಹೌದು ಸರ್, ತಾವದನ್ನ ಪ್ರಶ್ನೆ ಮಾಡಿ ಸರ್. ನಾನು ನನ್ ಕನ್ಸಲ್ಲಿ ಇಷ್ಟೇನೆ, ಪ್ಯಾಲೇಸ್ ಬೋರ್ಡ್ ಅಲ್ಲಿ ಅವ್ಯವಹಾರಗಳು, ಅಕ್ರಮಗಳು, ಅನ್ಯಾಯಗಳು ನಡೀತಿದಾವೆ, ಅದ್ರ ಮೇಲೆ ಕ್ರಮ ತಗೊಳ್ಳಿ ಸರ್. ಆಮೇಲೆ ಇನ್ನೊಂದು, ಯಾವುದೇ ಒಬ್ಬ ಸರ್ಕಾರಿ ನೌಕರಿಗೆ 3 ವರ್ಷದ ಮೇಲೆ ಅಲ್ಲಿ ಆ ಜಾಗದಲ್ಲಿ ಇರಂಗಿಲ್ಲ ಅನ್ನೋದು ಇದೆ ಸರ್. ಆದ್ರೆ 15 ವರ್ಷದಿಂದ ಇದಾರೆ ಅಂದ್ರೆ ಇದು ಕಾನೂನು. ಹೌದು ಸರ್, ಅದೇನೋ ನಮ್ಗೆ ಹೈಕೋರ್ಟ್ ಅಲ್ಲಿ ಆದೇಶ ಆಗೈತೆ, ಅದು ಇದು ಅಂತಾರೆ, ಎಲ್ಲ ಸುಳ್ಳು ಸರ್. ಯಾವ ವ್ಯಕ್ತಿಗಳಿಗೂ KCSR ರೂಲ್ಸ್ ಪ್ರಕಾರ ಒಂದೇ ಜಾಗದಲ್ಲಿ 15 ವರ್ಷ ಠಿಕಾಣಿ ಕೂರಲಿಕ್ಕೆ ಅವಕಾಶ ಇಲ್ಲ ಸರ್. ಈ ಮನುಷ್ಯ ಅಲ್ಲಿ ಎಲ್ಲಾರು ಲಂಚ ಪಂಚ ಕೊಟ್ಕೊಂಡು ಅವ್ರಿಗೆಲ್ಲ ಇದ್ ಮಾಡ್ಕೊಂಡು ಇರೋಂಥದ್ದು. ಇಲ್ಲೇ ಗೊತ್ತಾಯ್ತದಲ್ಲ ಸರ್, ನೀವ್ ಎಲ್ಲೆಲ್ಲೋದ್ರು ಅಕ್ರಮಗಳೇ ಸರ್, ಎಲ್ಲೆಲ್ಲೋದ್ರು ಹೋಲ್ಸೇನೆ. ಆ ಲೋಕಾಯುಕ್ತದವರು 4 ಲಕ್ಷ ರೂಪಾಯಿ ಪಾರ್ಕಿಂಗ್ ಅಲ್ಲಿ ಒಂದೇ ಟೈಮ್ ಅಲ್ಲಿ ರೈಡ್ ಮಾಡಿದ್ರು. ಅದ್ರ ಅರ್ಥ ಏನು ಸರ್? ಅವ್ರಿಗೆ ಒಂದ್ ದಿನದ ಸಂಪಾದನೆ ಪಾರ್ಕಿಂಗ್ ಅಲ್ಲಿ ಬರೀ ಒಂದ್ ಸೆಷನ್ಗೆ 4 ಲಕ್ಷ ರೂಪಾಯಿ. ಸಂಜೆ 5 ಗಂಟೆ ಮೇಲೆ ಆದ್ಮೇಲೆ 9 ಗಂಟೆವರೆಗೂ ಆಯ್ತದಲ್ಲ ಕಲೆಕ್ಷನ್, ಅವೆಲ್ಲ ಜೋಗ್ ಹಾಕೊಳ್ಳೋದೇನೆ. ಇದು 100 ಕಂಪ್ಲೇಂಟ್ ಐತೆ. ಇವರು ಇವತ್ತು ವಿಚಾರಣೆ ಮಾಡ್ತೀನಿ, ನಾಳೆ ವಿಚಾರಣೆ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರೆ. ಹಿಂಗ ಆಯ್ತಾನೆ ಐತೆ ಸರ್. ಸೊ ಇವ್ರ ಮೇಲೆಲ್ಲ ಕ್ರಮ ಆಗಂಗ್ ನೀವು ನೋಡ್ಕೊಳ್ಳಿ ಸರ್. ಇದ್ರ ವಿರುದ್ಧ ಕಾನೂನು ಹೋರಾಟಕ್ಕೆ ಹೋಗ್ತೀರಾ ಸರ್? ಆಲ್ರೆಡಿ ಕಾನೂನು ಹೋರಾಟ ಪ್ರೋಗ್ರೆಸ್ ಅಲ್ಲಿ ಐತೆ. ಇವ್ರು ಇನ್ನೂ ವರದಿ ಕೊಡೋದ್ರಲ್ಲೇ ಅವ್ರೆ, ಲೋಕಾಯುಕ್ತ ಪೊಲೀಸರು ಇವ್ರು ಇನ್ನೂ ವರದಿ ತಯಾರು ಮಾಡ್ತಾನೆ ಅವ್ರೆ. ನಾವು ಕಂಪ್ಲೇಂಟ್ ಕೊಟ್ಟು 1.5 ವರ್ಷ ಆಯ್ತು. ಇವ್ರು ಇನ್ನೂ ಡೇಟ್ ಗಳು ತಗೊಂಡೇ ಹೋಯ್ತವ್ರ ಅಲ್ಲಿ ಲೋಕಾಯುಕ್ತರು ಬೆಂಚ್ ಅಲ್ಲಿ ಇರೋಂಥದ್ದು ಫೈಲ್. ಇವತ್ತು ನಾಳೆ ಅಂತ ಹೋಯ್ತಾವ್ ಸರ್. ನೋಡಿ, ನಾವೆಲ್ಲ ಸೋಷಿಯಲ್ ಮೀಡಿಯಾದವರು ಇದು ಕೇವಲ ಒಂದು ಮೈಸೂರು ಮಾತ್ರ, ಈ ಒಂದು ಕರ್ನಾಟಕ ಮಾತ್ರ ಈ ಸೋಷಿಯಲ್ ಮೀಡಿಯಾ ಹೋಗಲ್ಲ, ಆಲ್ ಓವರ್ ವರ್ಲ್ಡ್ ಹೋಗುತ್ತೆ. ನಮ್ಮ ಮೈಸೂರು ಮರ್ಯಾದೆ ಹೋಗುತ್ತಲ್ಲ ಸರ್. ಕರ್ನಾಟಕದ ಬಗ್ಗೆ ಏನ್ ತಿಳ್ಕೊಬಹುದು ಜನ? ಇನ್ನೇನ್ ಮಾಡ, ತಪ್ಪು ಅನ್ಬೇಕು, ಸರಿನಾ ಸರಿ ಅನ್ಬೇಕು. ಸರಿಯಾಗಿ ಕೆಲಸ ಮಾಡಿದ್ರೆ ಸನ್ಮಾನ ಮಾಡ್ತೀವಿ, ತಪ್ಪು ಮಾಡಿದ್ರೆ ಚಿ ಅಂತ ಅನ್ಲೇಬೇಕಲ್ಲ ನಾವು. ಲೋಕಾಯುಕ್ತ ಸಂಸ್ಥೆನೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ಮೇಲೆ ಜನ ಇನ್ಯಾರು ಸರ್? ಹಾಗಾದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ನೀವ್ ಹೇಳ್ಬೇಕು ಸರ್ ಅದನ್ನ. ಸರ್ ನಿಜ ಸತ್ಯ ಸರ್. ಜನ ದಂಗೆ ಎದ್ದು ನೇಪಾಳದಲ್ಲ ಇರಲ್ಲ, ದಂಗೆ ಎದ್ದು ಈ ಭ್ರಷ್ಟ ರಾಜಕಾರಣಿಗಳು ಮತ್ತೆ ಈ ಭ್ರಷ್ಟ ಅಧಿಕಾರಿಗಳಿಗೆ 2 ಬಿಟ್ರೆ ಎಲ್ಲ ಸರಿ ಹೋಯ್ತದೆ ಅಷ್ಟೇ. ನೀವೇ ಕೇಳೋ ಪ್ರಗತಿಪರ ಸಂಘಟನೆಗಳಿದೆಯಲ್ಲ, ಯಾಕೆ ಕನ್ಫ್ಯೂಷನ್ ಕೂತ್ಕೊಂಡಿದ್ದೀರಾ ಅಂತ.
ಪ್ರಶ್ನೆ ಮಾಡಿ ಸರ್ ನಾನು ಪ್ರಗತಿಪರ ಸಂಘಟನೆ ಅಲ್ವಲ್ಲ ನಂಗೆ ಇದು ಗೊತ್ತಾಗಲ್ಲ. ಯಾವ್ದೇ ನಿಮ್ದು ಕೂಡ ಒಂದು ಬಾರ್ ಕೌನ್ಸಿಲ್ ಕೂಡ ನಿಮ್ದೊಂದು ನಿಜ, ನಿಜ, ನಿಜ. ಒಂದು ಸಂಘಟನೆ ವಿಚಾರವಾಗಿ ಸರ್ ಇರೋದು. ಸತ್ಯ ಸರ್ ಅದು ಚಳುವಳಿಗಾರಗಳೆಲ್ಲ ಒಟ್ಟಿಗೆ ಸೇರ್ಬೇಕು, ಸಾಮಾಜಿಕ ಕಳಿಕಳಿ ಇರೋರೆಲ್ಲ ಒಟ್ಟಿಗೆ ಅಲ್ಲ, ಸೇರ್ಬೇಕು. ಒಬ್ಬ ರೈತನ ಒಳಗಡೆ ಬಿಡಲ್ಲ ಇವರು, ನಿಜ ಒಬ್ಬ ಸರ್. ಹಸಿರು ಸಾಲು ರೈತನ ಒಳಗಡೆ ಬಿಡಲ್ಲ, ಕನ್ನಡ ಬಾವುಟ ಹಾಕೊಂಡ್ರನ್ನ ಒಳಗಡೆ ಬಿಡಲ್ಲ ಇವರು. ಹೌದು ಸರ್. ಇವತ್ತು ಸಿಸಿ ಕ್ಯಾಮೆರಾಗಳು ಫುಟೇಜ್ ಹೌದು, ಔಟ್ಸೈಡ್ ಹೌದು, ಬರುತ್ತೆ ಹೌದು ಅಂತಂದ್ರೆ ಸರ್, ಇದು ಗಂಭೀರ ಸ್ವರೂಪವಾದ ಪ್ರಕರಣ ಸರ್. ಇದು ಹೀನಿಯಸ್ ಕ್ಯಾಟಗರಿಲಿ ಬರುವಂತ ಅಫೆನ್ಸ್ ಗಳು. ಇದು BNS ಕಾಯ್ದೆ, IPC ಕಾಯ್ದೆ ಪ್ಲಸ್ IT ಕಾಯ್ದೆ ಒಳಗಡೆ ಬರುವಂತ ಅಫೆನ್ಸ್. ಇಂತ ಅಫೆನ್ಸ್ ಗೆ ಕಣ್ಮುಚ್ಚಿ ಕೂತವ್ರಲ್ಲ ಸರ್, ಇವರು ಪೊಲೀಸ್ ಇಲಾಖೆ ಎಷ್ಟು ನಿಶಕ್ತರು ನಮ್ಮ ಮೈಸೂರಲ್ಲಿ. ನಾವು ಮುಖ್ಯಮಂತ್ರಿನ ಆರಿಸ್ಬಿಟ್ಟು ಕಳಿಸಿದೀವಿ, ಈ ತರ ಮಾಡ್ತಾವ್ರಲ್ಲ, ಇದು ಅವಮಾನ ಸರ್. ಇದು ಒಂದು ಇವತ್ತು ಡ್ರಗ್ ಇನ್ಸಿಡೆಂಟ್ ಮೈಸೂರಲ್ಲಿ ಇಡೀ ವರ್ಲ್ಡ್ ಹೊಡಿತು ಹೌದು ಸರ್, ಸುದ್ದಿ. ಡ್ರಗ್ ಆಯ್ತಾ? ಫ್ಯಾಕ್ಟರಿ ಸುದ್ದಿ. ಎಷ್ಟು ಅವಮಾನ ನಮ್ಮ ಹೌದು ಮೈಸೂರು. ಹೌದು ಸರ್. ಇವತ್ತು ರಾತ್ರಿಗೆ ಮಾರಾಟದಿಂದ ಬಂದು ಇಲ್ಲಿ ಹೌದೌದು, ಇವತ್ತು ರಾತ್ರಿಗೆ ಅಲ್ಲೇ ಅರಮನೆ ಸುತ್ತಾರೆ ನೋಡಿ ತೇಲಾಡ್ತಿರ್ತಾರೆ. ಅವರೆಲ್ಲ ಪಟಾಕಿ ಹೊಡ್ಕೊಂಡು ಎಣ್ಣೆ ಕುಡ್ಕೊಂಡು ಗಾಂಜಾ ಕುಡ್ಕೊಂಡು ತೇಲಾಡ್ತಿರ್ತಾರೆ. ಸರ್ ನಿಜ ಅವಮಾನ ಅವ್ರನ್ನ ಸರ್. ಕರ್ಕೊಂಡು ಹೋಗಿ ಬಿಡೋದಕ್ಕೆ ಇವತ್ತು ಸರ್ಕಾರ ಏನೋ ಮಾಡಿದಿಲ್ಲ ಸರ್, ಹೌದು, ಹೌದು ಸರ್. ಸೇಫ್ಟಿ ಝೋನ್ಗಳನ್ನ. ಥ್ಯಾಂಕ್ ಯು ಸರ್. ನಮಸ್ತೆ ನಮಸ್ತೆ ಸರ್, ನಂಗೆ ಖುಷಿ ಆಯ್ತು ನೀವು ಇಷ್ಟು